ರಾಮದುರ್ಗದ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ವಿನಾಯಕ್ ಜಿ ಬಡಿಗೇರ್ ಅವರು, ರಾಮದುರ್ಗದ PSI ಮೇಡಮ್ ಆಗಿರ್ತಕ್ಕಂಥ ಸವಿತಾ ಮುಂಡ್ಯಾಳ್ ಅವರು, ವೇದಿಕೆ ಮೇಲೆ ಆಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರು, ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ಅಪ್ಪಾಜಿಗೌಡ ಪಾಟೀಲ್ ಅವರು, ಇಲ್ಲಿರತಕ್ಕಂಥ ಯಾವತ್ತು ಹೆಲ್ಮೆಟ್ ವಿತರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯರೇ, ಆತ್ಮೀಯರೇ, ಸ್ನೇಹಿತರು. ಮಹದೇವಪ್ಪನ ಯಾದಗೌಡ ಅವರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ವಯಸ್ಸಿಗೂ ಮೀರಿ ಕೊರೋನಾ ಬಂದಿರತಕ್ಕಂಥ ಸಂದರ್ಭ ಆಗಿರ್ಬೋದು, ಬೇರೆ ಬೇರೆ ರಂಗದಲ್ಲಿ ಸಹಿತ ಯಾರು ಜೀವನದ ಜೊತೆ ಚೆಲ್ಲಾಟ ಆಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಮೂಲ್ಯವಾಗಿರ್ತಕ್ಕಂಥ ಜೀವನ ಉಳಿಸ್ಬೇಕನ್ನುವಂಥ ಸಂಕಲ್ಪ ಹೊಂದಿರ್ತಕ್ಕಂಥ ಮಾಜಿ ಶಾಸಕರು, ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಹದೇವಪ್ಪನ ಯಾದಗೌಡ ಅವರಿಗೆ ನಾನು ಕುಟುಂಬದಿಂದ ಅವ್ರ ತಮ್ಮಾಗಿ ಎಷ್ಟು ಅಭಿನಂದನೆ ಸಲ್ಲಿಸಿರೋದು ಕಮ್ಮಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದ್ರೆ ಅವತ್ತಿನ ದಿನಮಾನಗಳಲ್ಲಿ ನಮ್ಮ ಓಡಾಡಕ್ಕೆ ಕಾಲ ಅದಾವು, ಕೆಲಸ ಮಾಡೋಕ್ಕೆ ಕೈಗಳದಾವು, ಆದರೂ ನಾವು ಮೈಗಳತನ ಮಾಡಿದ್ದೀವಿ. ಆಗ ಕೊರೋನಾ ಬಂದಿರ್ತಕ್ಕಂಥ ಸಂದರ್ಭದೊಳಗೆ ನಾವು ಮೈಗಳತನ ಮಾಡಿದ್ದೀವಿ. ಏನ್ರಿ ಜೀವನದ ಹೊಳೆ ಬರೋದಲ್ಲ, ಹುಟ್ಟಿದ ಜೀವ ಹುಲ್ಲಾಕಿ ಮೆಸುವಂಥದ್ದಲ್ಲ, ಎದಕ್ಕೆ ಹೊರಗೆ ಅಡ್ಡಾಡ್ತೀರಿ ಅಂತ ಹೆಚ್ಚಿಂದ ಅವ್ರಿಗೆ ಕೇಳಿದಾಗ ನನಗೆ ಕ್ಷೇತ್ರದ ಜನ ಓಟ್ ಹಾಕಿ ಆರಿಸ್ತಂದರು, ನನ್ನ ಜೀವ ಅಷ್ಟ ಮುಖ್ಯ ಅಲ್ಲ, ಇಷ್ಟು ಜನ ಜೀವ ಉಳಿಸಾಕ ಸಹಿತ ನಾವು ಬಿದ್ದರೆ ಸಾಕಪ್ಪ ಅಂತ ಹೆಚ್ಚಿಂದ ಕಾಲಿಗೆ ಚಕ್ರಗಳು ಓಡಾಡಿರ್ತಕ್ಕಂಥದ್ದು ನನ್ನ ಕಣ್ಣಾರೆ ನೋಡಿದ್ದನ್ನು ನೀವು ಇವತ್ತು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕಿಂತ ಸಂದರ್ಭಗಳನ್ನು ಸಹಿತ ಇವತ್ತಿನ ದಿನಮಾನಗಳನ್ನು ಸಹಿತ ನಮ್ಮ CBI ಸಾಹೇಬ್ರವರು, PSI ಮೇಡಮ್ ಅವರಾಗಿರ್ಬೋದು, ನಾವು ಒಂದೊಂದು ಸಾರಿ ಅವ್ರೆಲ್ಲರೂ ಕೇಸ್ ಹಾಕಕ್ಕೆ ನಿಂತಾಗ ನಾನು ಒಂದು ಸರಿ ಫೋನ್ ಹಚ್ತಿದ್ದೆ ಅವ್ರಿಗೆ, ಇಂಥವಾಗ ಬಂದರೆ ನಮ್ಮ ಕಾರ್ಯಕರ್ತದಲ್ಲಿ ಯಾಕಂದ್ರೆ ನಮ್ಗೆ ಭಾಳ ಬೇಕಾದ ಅದನ್ನು ಬಿಡ್ರಿ ಅಂತ ಹೇಳ್ತಿದ್ದು. ಅಲ್ರಿ ಮಲ್ಲಣ್ಣ ನೀವೆಲ್ಲ ಹೇಳ್ತೀರಿ ಕರೆ, ಆದ್ರೆ ನಮಗೂ ಸಹಿತ ಇವತ್ತಿನ ದಿವಸ ಆ ಜೀವನ ಉಳಿಸ್ಬೇಕನ್ನುವಂಥ ಛಲ ನಮ್ಮಲ್ಲಿ ಅದ. ಅವರಿಗೆ ಕಾನೂನು ಅರಿವು ಬರಬೇಕು. ಯಾಕಂದ್ರೆ ಸುಪ್ರೀಂ ಕೋರ್ಟು, ಹೈಕೋರ್ಟ್ನಾಗ ನಿರ್ದೇಶನ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಪೊಲೀಸ್ ಇಲಾಖೆಯಿಂದ ಈ ಮಹತ್ತರವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡದೇ ಇದ್ರೆ ಪ್ರತಿ ದಿವಸ ಆರೋಗ್ಯದ ರಕ್ಷಣೆ ಕೊಡೋರು ಯಾರು? ಏನಾದರೂ ಆಕ್ಸಿಡೆಂಟ್ ಆದ್ಮ್ಯಾಗ ಫಸ್ಟ್ ಹೋಗೋರು ನಾವು. ಆ ವ್ಯವಸ್ಥೆ ನೋಡಿದಾಗ ನಮಗೆ ಮನಸ್ಸಿಗೆ ಬೇಜಾರಾಗ್ತಿರ್ತದೆ. ಏನಂದ್ರೆ ಎಲ್ಲರಿಗೆ ಹೆಡ್ ಇಂಜೂರ್ ಆಗಿರ್ತದೆ, ಅಂದ್ರೆ ತೆಲಿಗೆ ಪೇಟ್ ಹತ್ತಿರ್ತದೆ. ತೆಲಿಗೆ ಪೇಟ್ ಹತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕಿವಿಯೊಳಗೆ ರಕ್ತ ಹೋಗಿ ಅವ ಅವತ್ತು ಹಸುನುವಂಥ ಪರಿಸ್ಥಿತಿ ಒಂದು. ಎರಡನೇ ದಿನದ ಏನಂತಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ ಅಂದ್ರೆ ಅವ್ನು ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳು ಬದುಕ್ತಾನ. ಬದುಕಿರೋ ಸಹಿತ ಅವಾಗ ಪ್ರಜ್ಞೆ ಇರೋದಿಲ್ಲ. ಅದು ತೆಲಿಗೆ ಪೆಟ್ಟು ಬಿದ್ದಾಗ ಪ್ರಜ್ಞೆ ಇರೋದಿಲ್ಲ. ಆಸ್ಪತ್ರೆ ಖರ್ಚು ಜೊತೆಗೆ ಅವ್ನು ಏನಪ್ಪ ಅಂತಂದ್ರೆ ಅವ್ನ ಗಾಡಿಗೆ ಇನ್ಶೂರೆನ್ಸ್ ಇರೋದಿಲ್ಲ, ಅವನದು ಲೈಸೆನ್ಸ್ ಇರೋದಿಲ್ಲ. ಇಂಥ ಕಾರ್ಯಗಳಿಗೆ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಅವ್ನು ಕೇಳಿದಾಗ ಆಯ್ತು ಇದೊಂದು ಸಲ ಬಿಡಿ ನೋಡೋಣ ಅಂತಂದಾಗ ಅವ್ರು ಹೇಳ್ತಿದ್ರು ಏನಂತಂದ್ರೆ, ಇಲ್ರಿ ಅದು ಬಿಡಕ್ಕಾಗೋಲ್ಲ, ಯಾಕಂದ್ರೆ ನೀವು ಬೇಕಾದ್ರೆ ಫೈನ್ ಕಟ್ಟಿವ್ರಿ ನಾವು ಬಿಡ್ತಂತಿದ್ರು. ಇರ್ಲಿಕ್ಕಂದ್ರೆ ನಾನು ಮೇಡಮರಿಗೆ ಸರ್ಗೆ ಅದ್ರ ಹೇಳ್ತಿದ್ದೆ, ನಮಗೆ 1-2 ತಾಸು ನೀವು ಅಕಸ್ಮಾತ್ ರಸ್ತಾದಾಗ ನಿಂತಾಗ ನಮ್ಮ ಸ್ವಲ್ಪ ಮೊದಲು ಮುನ್ಸೂಚನೆ ಕೂಡ ನಾವು ಫೋನ್ ಸ್ವಿಚ್ ಆಫ್ ಮಾಡ್ತೀವಿ ಅಂತಿದ್ದೆ. ಯಾಕಂದ್ರೆ ಇನ್ನೊಂದು ಏನಾಗಿತ್ತಂದ್ರೆ ಇವತ್ತು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಹೇಳೋದೇನಂದ್ರೆ ಇವತ್ತು ಏನೋ ಸಂದರ್ಭ ಬಂದರೂ ಸಹಿತ ನಾವು ಕೈ ಸಿಗೋರಂದ್ರೆ ಮಾದೇಪಣ್ಣ ನಾನು ಇಬ್ಬರೇ ಇವತ್ತು ರಾಮದುರ್ಗ ತಾಲೂಕಾಗ ಇದನ್ನ ಅತ್ಯುಶಕ್ತಿ ಹೇಳಕತ್ತಿಲ್ಲ. ನಾನು ಏನಾರ ಅಕಸ್ಮಾತ್ ಇಡೀ ತಾಲೂಕಿನಾದ್ಯಂತ ಇವತ್ತು ದಿವಸ ಸಣ್ಣ ಮಕ್ಕಳು ಹಿಡ್ಕೊಂಡು ಕಿಸಿಂದ ಮುಪ್ಪಾನು ವಯಸ್ಸಿನಾಗಿರ್ತಕ್ಕಂಥವ್ರು ಅಕಸ್ಮಾತ್ ಯಾರಾದರೂ ಫೋನ್ ಹಚ್ಚಿದ್ರೆ ಫೋನ್ ಎತ್ತಿ ಮಾತಾಡಿ ಅವ್ರ ಕೆಲಸ ಕಾರ್ಪಣೆಗಳಿಗೆ ನೇರವಾಗಿ ಸಿಗೋರಂದ್ರೆ ನಾವು ಇಬ್ಬರೇ ರಾಮದುರ್ಗದಾಗ. ಆದ್ರೆ ಯಾಕೆ ಹೇಳ್ತಾರೆ ಅಂತಂದ್ರೆ ನಾವು ಬೇರೆ ಕಡೆ ಮಾತಾಡೋದಿಲ್ಲ. ವೈಯಕ್ತಿಕವಾಗಿ ನಾವು ಇನ್ನೊಂದು ಏನಂದ್ರೆ ರಾಜಕಾರಣದಿಂದ ನಾವು ಕಳೆದ ಸಾರಿ ಸಾರ್ವತ್ರಿಕ ಚುನಾವಣೆ ಟಿಕೆಟ್ ಸಿಗದೇ ಇರ್ಬೋದು. ಆದ್ರೆ ಇವತ್ತಿನ ದಿವಸ ಇದ್ರೂ ಸಹಿತ ಅಧಿಕಾರಿಗಳಾಗಿರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲ ವರ್ಗದವರಾಗಿರ್ಬೋದು, ಮಾದೇವಪ್ಪನ ಯಾದವರು ಮಾಜಿ ಶಾಸಕರಾಗಿದ್ರು ಸಹಿತ ಎಲ್ಲರೂ ಗೌರವವನ್ನು ಕೊಡ್ತಿರ್ತಕ್ಕಂಥ ನೋಡಿದಾಗ ನಾವು ಇವತ್ತು ಶಾಸಕರು ಅದಿವಪ್ಪ ಅಂತ ಹೇಳಿ ಇವತ್ತಿಗೂ ಸಹಿತ ನಾವು ಶಾಸಕರಿಲ್ಲ ಅಂತ ಅನ್ನೋದು ಮಾದೇವಪ್ಪನ. ಇವತ್ತಿನ ಕ್ಷೇತ್ರದ ಮಾಜಿ ಶಾಸಕರು ಅದು ಸಹಿತ ನಾವು ಮಾದೇವಪ್ಪ ಶಾಸಕ ಇನ್ನೂ ಅದಾನಪ್ಪ ಅನ್ನೋ ರೀತಿ ಅವ್ರ ಮನೆಯೊಳಗೆ ಮಂದಿ ಬಂದಿರ್ತಕ್ಕಂಥದ್ದು, ಅವ್ರ ಕ್ಷೇತ್ರದ ಜನರಿಗೆ ಹಚ್ಕೊಳ್ತಿರ್ತಕ್ಕಂಥದ್ದು, ಬಂದಾಗ ಕೂತ್ಕೊಂಡು ಮಾತಾಡೋದಂಥದ್ದು ಇರ್ಬೋದು, ಯಾರ ತೀರ್ಕೊಂಡ್ರಾಗ ಮಾಲಿ ಹಾಕಕ್ಕೆ ಹೋಗ್ತಿರ್ತಕ್ಕಂಥ ಇರ್ಬೋದು, ಯಾರ ಲಗ್ನ ಪತ್ರ ಕೊಟ್ಟರಂದ್ರೆ ಇದು ನಮ್ಮ ಮನೆ ಲಗ್ನ ಅಂತ ತಿಳ್ಕೊಂಡು ಕಿಸಿಂದ ನಾ ಇಟ್ಟು ಲಗ್ನ ಅಂದ್ರೆ ನಾ ಇನ್ನು ಯಾಕೆ ಹೇಳತ್ತಂದ್ರೆ ಲಾಸ್ಟ್ ಅನುತಮ್ಮರಾಗಿರ್ತಕ್ಕಂಥವ್ರು ಮನೆಯೊಳಗೆ ಬೇರೆ ಆದ ಟೈಮ್ದೊಳಗೆ ಆಸ್ತಿ ಹಂಚ್ಕೊಂತಾರೆ. ಬೇರೆ ಟೈಮ್ದೊಳಗೆ ಆಸ್ತಿ ಹಂಚ್ಕೊಂತಾರೆ. ನನಗೆ ಇದು ಆಸ್ತಿ ಬೇಕಂದ್ರೆ ಇದು ಆಸ್ತಿ ಬೇಕಂತ ಮಹದೇವಪ್ಪನವ್ರು ಏನು ಮಾಡ್ತಾರೆ ಅಂದ್ರೆ ಆಸ್ತಿ ನಮಗೆ ಹಂಚ್ಕೊಡೋದಿಲ್ಲ, ಮುಂಜಾನೆ ಲಗ್ನ ಪತ್ರ ಹಂಚ್ಕೊಡ್ತಾರೆ. ನೀ ಈ ಲಗ್ನಕ್ಕೆ ಹೋಗು, ನೀ ಈ ಲಗ್ನಕ್ಕೆ ಹೋಗು, ನೀ ಲಗ್ನ ಮಾಡು, ನೀ ಲಗ್ನ ಮಾಡು. ಪ್ರಶಾಂತ್ಗೆ ಎಷ್ಟು ಲಗ್ನ ಕೊಡ್ತಾರೆ, ನನಗೆ ಎಷ್ಟು ಲಗ್ನ ಕೊಡ್ತಾರೆ, ಶೇಖರಪ್ಪನವ್ರು ಎಷ್ಟು ಲಗ್ನ ಕೊಡ್ತಾರೆ, ನಮ್ಮ ಶಿವಾನಿಗೆ ಎಷ್ಟು ಲಗ್ನ ಕೊಡ್ತಾರೆ, ಬಸವನಿಗೆ ಎಷ್ಟು ಕೊಡ್ತಾರೆ, ಮತ್ತು ನಮ್ಮ ಹೆಣ್ಮಕ್ಳಿಗೆ ಲಗ್ನ ಕೊಡ್ತಾರೆ. ನೀವು ಒಟ್ಟರು ಗಾಡಿ ತೊಗೊಂಡು ಹೋಗಿ ಕಡೆ ಮೂಲೆಯೊಳಗೆ ಇದ್ರು ಸಹಿತ ಅವ್ರ ಲಗ್ನ ಮುಗಿಸ್ಬಾರ. ಯಾಕಂದ್ರೆ ನಮ್ಮ ಕುಟುಂಬದ ಹತ್ತಿರವಾಗಿರ್ತಕ್ಕಂಥವ್ರು
ನಮ್ಮ ಲಗ್ನ ಇದ್ದಾಗ ಅವ್ರು ಬಂದು ಹೋಗಿರ್ತಾರ ಮತ್ತೆ ಅವ್ರ ಲಗ್ನ ತಪ್ಪಿಸಿದ್ವಿ ಅಂತಂದ್ರೆ ನಮಗೆ ತಪ್ಪಾಗ್ತದೆ ಅಂತ ದೇಶದಿಂದ ಆಸ್ತಿ ಹಂಚಿಕೊಡೋದಿಲ್ಲ, ಲಗ್ನ ಪತ್ರ ಹಂಚಿಕೊಡೋದು ನಮ್ಮ ಮನೆಯ ಕಾರ್ಯಕ್ರಮ ಇದೆ. ಅದಕ್ಕೆ ದಯವಿಟ್ಟು ನಂಗೆ ಇಂಥ ಕಾರ್ಯದೊಳಗೆ ಇರ್ತಾರ. ಅದಕ್ಕೆ ಅತ್ಯಮೂಲ್ಯವಾಗಿರ್ತಕ್ಕಂಥ ಜೀವನ ಇವತ್ತು ದಿವಸ ಬಹಳ ಜನ ಆಕ್ಸಿಡೆಂಟ್ ಆಗಿ ಹೆಡ್ ಇಂಜುರಿ ಆಗಿ ಒಂದು ಸಾವನ್ನು ಅಪ್ಪುವಂಥ ಪರಿಸ್ಥಿತಿ ಒಳಗೆ ಇವತ್ತೇನೋ ಸಹಿತ ಲೋಕ ಕಲ್ಯಾಣಕ್ಕಾಗಿ ನನ್ನ ಹಳ್ಳಿ ಸೇವೆ ಅಂದ್ರೆ ಎಲ್ಲ ಸೇವೆಯನ್ನು ಮಾಡೋಕ್ಕಾಗಲ್ಲ, ಹಳ್ಳಿ ಸೇವೆ ಅಂತ ಒಂದು ಇರ್ತದೆ. ಅಂತ ಹಳ್ಳಿ ಸೇವೆ ಒಳಗೆ ನಾನು ಏನು ಮಾಡಬೇಕು? ಇವತ್ತು ರಾಮದಾಗ ಎಲ್ಲರೂ ಬರ್ತಾರೆ ಮಾದೇಪನ ಮತ್ತೆ ಕುಂತಾಗ ಅವ್ರು ಮೊಬೈಲ್ ತಗೊಂತಾರೆ. ಅವ್ನು ಮಾದೇಪನಾಗಿ ಮೊಬೈಲ್ ಏನಪ್ಪ ಅಂದ್ರೆ ಒಂದು ಫೋನ್ ಬಂದದ್ದು ಮಾತಾಡೋದು, ಒಂದು ಫೋನ್ ಹಚ್ಚಿ ಮಾತಾಡೋದು ಎರಡಾಗ ಗೊತ್ತಿರ್ತಾವೆ. ಅಂದ್ರೆ ವಾಟ್ಸಪ್ ಫೇಸ್ಬುಕ್ದಾಗ ಅವ್ರು ಜಾಸ್ತಿ ಟೈಮ್ ಪಾಸ್ ಮಾಡೋದಲ್ಲ. ಎಲ್ಲರೂ ಬರ್ತಾರೆ ಬಂದು ಏನಂತಾರೆ ಅಂದ್ರೆ ಇಲ್ರಿ ನಾ ಹಿಂಗ ನಮ್ಮ ಸಂಗೊಳ್ಳಿ ಸರ್ಕಲ್ನಾಗ ಮೇಡಮ್ ಅವರು CPS ಸಾಹೇಬರು ಕೂಡಿಕೆಸಿಂದ ಒಂದು CCTV ಕುಂಬಿಡಿಸಾರು. ಅವ್ರ ಮ್ಯಾಗಿನ ಅಧಿಕಾರಿಗಳು ಕುಂಬಿಡಿಸಾರು. ಮತ್ತೆ ಅವ್ರನ್ನ ಹಾಕೊಡೋದು ಅವರು ಮ್ಯಾಗಿನ ಅಧಿಕಾರಿಗಳು ಕುಂಬಿಡಿಸಾರು. ನನಗೆ ಫೈನ್ 3,000 ಬಿತ್ತು ಅಂತ ಒಬ್ಬ ಅಂತಾನ, 3,000 ಬಿತ್ತು ಅಂತ ಒಬ್ಬ ಅಂತಾನ, 4,000 ಬಿತ್ತು ಅಂತ ಮಾದೇಪನ ಕೇಳಿ ಏನಿರಲಿ ಅದು ನಿಮ್ದೆಲ್ಲ ಏನು 3,000 4,000 ಏನು ಎಲ್ಲ ಕೂಡಿಸಿ ಮೊಬೈಲ್ ರಾಕ್ ಬರತ್ತ ಅಂತ ಕೇಳಿದ ಒಂದು ದಿವಸ. ಮೊಬೈಲ್ ರಾಕ್ ಬರತ್ತಿಲ್ರಿ ನಾವು ಇದಕ್ಕೆ ಕಟ್ಟೋದಾಗಿದ್ರಿ ಅನ್ನೋರು. ಅದನ್ನೆಲ್ಲ ಕಟ್ಟೋದು ಹೆಲ್ಮೆಟ್ ಬಿಟ್ಟು ಬಂದಿರಿ. ಅದಕ್ಕೆ ನಮ್ಮ ಈಗ ದವಾಖ ಇದಕ್ಕೆ ಹೋಗೋದ್ನಾಗ ಹೆಲ್ಮೆಟ್ ಬಿಡ್ಬಂದಕ್ಕೆ ಅದ ಇದ್ರೊಳಗೆ ಕ್ಯಾಚ್ ಹಾಕಿಸಿಂದ ನಮ್ಗೆ 500 ದಂಡ ಬಿದ್ರಿ 600 ದಂಡ ಬಿತ್ತು. ಕೇಳಿ ನಂದ ಲಾಸ್ಟಿಗೆ ಹೇಳಿದ್ರು ಅವ್ರು ಏನಂತಾರ ಹೋಗಿ ನಮ್ಮ ತಾಲೂಕಿನ ಸೈಕಲ್ ಮೋಟ್ರ್ ಎಷ್ಟದ ಅಂತಂದ್ರೆ ಅವ್ರು ಸೈಕಲ್ ಮೋಟ್ರ್ ಒಂದು 5,000 ಸಾವಿರ ಇರ್ಬೇಕ್ರಿ ಅಂತ ನಾವು ಅಂದೀವಿ. ಆಯ್ತು 5,000 ಬಿಟ್ಟು 6,000 ಇರಲಕ್ಕೂ ಎಲ್ಲರಿಗೂ ಒಂದು ಹೆಲ್ಮೆಟ್ ಕೊಡ್ರಿ, ಹೆಲ್ಮೆಟ್ ಹಾಕೋದ್ರ ಅಂದ್ರೆ ಬರ್ರಿ ಪಾಪ ಅವರು ಈ ರೊಕ್ಕ ಕಟ್ಟೋದ್ರ ನಿಲ್ ನಮ್ಮ ತಾಲೂಕಿನ ರೊಕ್ಕ ಮಂದಿರ ಸರ್ಕಾರಕ್ಕೆ ಹೋಗ್ಬಾರ್ದು. ಸರ್ಕಾರ ಸಾಕಷ್ಟು ಕೊಡಾಕ ಎಲ್ಲ ಕಡೆ ನಮ್ಮ ಮನೆತನದಿಂದ ಯಾಕೆ ತೊಂದರೆ ಆಗೋದಕ್ಕ ಅದಕ್ಕೆ ನಾವೆಲ್ಲರಿಗೂ ಒಂದು ಹೆಲ್ಮೆಟ್ ಕೊಟ್ಟಿವಿ ಅಂತಂದ್ರೆ ಈ ಹೆಲ್ಮೆಟ್ ಹಾಕೊಂಡು ಬರ್ತಾರ ಬಂದಪ್ಪ ಅಂದ್ರೆ ಆ ದಂಡ ಬೀಳೋದ್ರ ಕಮ್ಮಿ ಆಗತಿ. ಮತ್ತೆ ಇವತ್ತು ತೊಂದರೆ ಆಗಬಾರ್ದು ಅಂತ ದೇಶದ ಒಂದು ಹೆಲ್ಮೆಟ್ ಕೊಡುವಂತ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಅದಕ್ಕೆ ದಯವಿಟ್ಟು ಏನಂದ್ರೆ ಇದೊಂದು ನಮ್ಮ ಹಳ್ಳಿ ಸೇವೆ. ಏನಪ್ಪ ಏನು ನಮ್ಗೆ ಎಲ್ಲರಿಗೆ ಹೆಲ್ಮೆಟ್ ತೊಗೊಳಕ್ಕೆ ನಮ್ಗೆ ನಿಗುದ್ಲೇನು ಅವ್ರ ಕಡೆ ಯಾಕೆ ಹೋಗಿ ಹೆಲ್ಮೆಟ್ ತಗೋಬೇಕು ಅಂತ ದೇಶದಿಂದ ದಯವಿಟ್ಟು ಅನ್ಯತೆಯನ್ನು ಭಾವಿಸ್ಬೇಡ, ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ.